अस्सलाम वालेकुम वरहमतुल्लाहि वबरकातुहू। डियर 10th स्टैंडर्ड स्टूडेंट्स, आप लोगों का पूर्व का उर्दू में 4th लेसन जो है ಪಂಪ ತೀರದ ಪುಷ್ಪಗಳು, इसके लेसन नोट्स देखेंगे। ಫಸ್ಟ್ ಪ್ರಶ್ನೆ 1, ಮಾನವೀಯ ಸಂಸ್ಕೃತಿಯಲ್ಲಿ ಹೂವು ಯಾವುದರ ಪ್ರತೀಕವಾಗಿದೆ? ಉತ್ತರ, ಮಾನವೀಯ ಸಂಸ್ಕೃತಿಯಲ್ಲಿ ಹೂವು ಮುಗ್ಧತೆ, ಮಧುರತೆಗೆ, ಸೌಂದರ್ಯಕ್ಕೆ, ಪವಿತ್ರ, ಭಕ್ತಿ, ಶ್ರದ್ಧೆ, ಪ್ರೀತಿ, ಶಾಂತಿಗಳಿಗೆ ಪ್ರತೀಕವಾಗಿದೆ. ಪ್ರಶ್ನೆ 2, ಶಿಷ್ಯನು ಪದ್ಮ ಪಾದಾಚಾರ್ಯನೆಂದು ಹೇಗೆ ವಿಖ್ಯಾತನಾದನು? ಉತ್ತರ, ಒಂದು ಕಳರಾತ್ರಿಯಲ್ಲಿ ಶಿಷ್ಯನು ಗುರು ದರ್ಶನಕ್ಕಾಗಿ ಬರುವಾಗ ಗುರು ಹೊಳೆಯ ಅಂಚೆ ಮರದಟ್ಟಿಯಲ್ಲಿ ಕುಳಿತಿದ್ದರು. ಆಗ ಭಕ್ತಿ ಪರವಶನಾದ ಶಿಷ್ಯನು ಗುರುವಿದ್ದ ಕಡೆ ನೀರಿನಲ್ಲಿ ನಡೆದು ಹೋಗಲು ಹೊರಟನು. ಅವನು ಹೆಜ್ಜೆ ಇಟ್ಟಲ್ಲಿ ಬಲಿಷ್ಠ ತಾವರೆ ಅರಳಿ ನಿಂತಿದ್ದಂತೆ ಆ ತಾವರೆಗಳ ಮೇಲೆ ಹೆಜ್ಜೆ ಇಡುತ್ತಾ ಆತ ಗುರುಚರಣ ಕಮಲದಲ್ಲಿ ಒಂದು ಸೇರಿ ಅದರಿಂದ ಶಂಕರ ಪದ್ಮ ಪಾದಾಚಾರ್ಯನೆಂದು ವಿಖ್ಯಾತನಾದ. ಪ್ರಶ್ನೆ 3, ವಾಲ್ಮೀಕಿಯು ಹೂಗಳ ಹುಟ್ಟು ಹೇಗೆ ಬಣ್ಣಿಸಿದ್ದಾರೆ? ಉತ್ತರ, ಚೆಲುವಿನ ನಗೆ ಬಲುವಿನ ಕಂಬನಿ ಹೂ ಆಗಿ ಅರಳಿತು. ಮಾತಂಗ ಋಷಿಗಳ ಶಿಷ್ಯ ಅಲ್ಲಿ ತಮ್ಮ ಗುರುಗಳಿಗಾಗಿ ಅಡವಿಯಿಂದ ಸಮಿತ್ ಪುಷ್ಪಗಳ ಮೊಟ್ಟೆಗಳನ್ನು ನೇಮ ನಿಷ್ಠೆಯಿಂದ ತರುತ್ತಿರುವಾಗ ಅವನ ಮೈಯಿಂದ ನೆಲಕ್ಕೆ ಬಿದ್ದ ಬೆವರ ಹನಿಗಳಿಂದ ಈ ಹೂಗಳು ಉಂಟಾದವು ಎಂದು ಬಣ್ಣಿಸಿದ್ದಾರೆ. ಪ್ರಶ್ನೆ 4, ಪಂಪ ತೀರದ ಪುಷ್ಪಗಳು ಯಾವ್ಯಾವು? ಉತ್ತರ, ಪೆಂಪಿನ ಎಂದು ಬಾಡದ ಸಾಯದ ಸೊಬಗಿನ ಹೂಗಳೇ पंप तीರದ पुष्पಗಳು. ये था आपके पूर्व का उर्दू के नोट्स। आई होप आपको ये हेल्प हो। थैंक यू।